ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಪದ ಬಗ್ಗೆ ಮಾತಾಡೋಣ. ಜಪದಲ್ಲಿ ಎಷ್ಟು ವಿಧಾನ, ಯಾವ ಜಪ ಯಾರಿಗೆ ಉತ್ತಮ, ವಾಚಿಕ ಜಪಕ್ಕೂ ಮಾನಸಿಕ ಜಪಕ್ಕೂ ಇರುವ ವ್ಯತ್ಯಾಸ ಏನು ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಿಮ್ಮ ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕೊಡಿ ಅಂತ ಹೇಳ್ತಾ ಜಪದ ಬಗ್ಗೆ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಬಹಳ ಜನ ಕೇಳ್ತಾರೆ, ಮಂತ್ರ ಜಪ ಮನಸ್ಸಿನಲ್ಲಿ ಮಾಡಿದರೆ ಸಾಕಲ್ವಾ, ಅಥವಾ ಬಾಯಿಂದ ಹೇಳೋದು ಯಾಕೆ ಬೇಕು? ಇದಕ್ಕೆ ಒಂದು ಗಂಭೀರ ಕಾರಣ ಇದೆ. ವಾಚಿಕ ಜಪ ನಿಮ್ಮ ಮೆದುಳಿನ ಮೇಲೆ ಮೆದುಳಿನ ವೇವ್ಸ್ ಚೇಂಜ್ ಮಾಡೋದು. ಜಪ ಅಂದರೆ ಕೇವಲ ಭಕ್ತಿ ಕ್ರಿಯೆ ಅಲ್ಲ, ಅದು ಸೌಂಡ್ ಫ್ರೀಕ್ವೆನ್ಸಿ, ವೈಬ್ರೇಷನ್ ಸೈನ್ಸು. ಮಂತ್ರದ ಶಬ್ದದಿಂದ ಉಂಟಾದ ನಾದ ತರಂಗಗಳು ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ನಮ್ಮ ಮೆದುಳು ಯಾವಾಗಲೂ ಸೈಲೆಂಟ್ ಆಗಿರೋದಿಲ್ಲ. ಅದು ಯಾವ ಸ್ಥಿತಿಯಲ್ಲಿದೆಯೋ ಅದರ ಪ್ರಕಾರ ವಿಭಿನ್ನ ಅಲೆಗಳು ಕ್ರಿಯೇಟ್ ಆಗುತ್ತೆ. ಈ ಮೆದುಳಿನ ವೇವ್ಸ್ ಬಗ್ಗೆ ನೀವು ಕೇಳಿರ್ಬೋದು, ಬೀಟಾ, ಆಲ್ಫಾ, ಡೆಲ್ಟಾ, ಈ ಥರ. ಬೀಟಾ ವೇವ್ ಒತ್ತಡ ಮತ್ತು ಓವರ್ ಥಿಂಕಿಂಗ್ನ ಸ್ಥಿತಿ. ನಾವು ದೈನಂದಿನ ಜೀವನದಲ್ಲಿ ಬ್ಯುಸಿ ಇದ್ದಾಗ ಟೆನ್ಷನ್ನು, ಪ್ಲ್ಯಾನಿಂಗು, ಚಿಂತೆ, ಮೊಬೈಲ್ ಸ್ಕ್ರೋಲಿಂಗು, ಸೋಷಿಯಲ್ ಮೀಡಿಯಾ, ಇದರಿಂದಾಗಿ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ. ಇದನ್ನು ಬೀಟಾ ವೇವ್ ಹಂತ ಅಂತ ಕರೆಯೋದು. ಈ ಸ್ಥಿತಿಯಲ್ಲಿ ಮನಸ್ಸು ಚಂಚಲವಾಗಿರುತ್ತೆ, ಏಕಾಗ್ರತೆ ಕಡಿಮೆ ಇರುತ್ತೆ. ಜಪ ಈ ಟೈಮಲ್ಲಿ ಮಾಡಿದ್ರೆ ಆಗೋದಿಲ್ಲ, ಡೀಪ್ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆಲ್ಫಾ ವೇವ್ ಇದು ಶಾಂತ ಸ್ಥಿತಿ. ನಾವು ಶಾಂತ ಸ್ಥಿತಿಯಲ್ಲಿದ್ದಾಗ, ದೀರ್ಘ ಉಸಿರಾಟ ಮಾಡಿದಾಗ ಮೆದುಳು ಆಲ್ಫಾ ಸ್ಟೇಟಿಗೆ ಬರುತ್ತೆ. ಈ ಸ್ಥಿತಿಯಲ್ಲಿ ಮನಸ್ಸು ಶಾಂತವಾಗಿ ಇರುತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ಜಪ ಈಸಿಯಾಗಿ ಆಗ್ತಾ ಹೋಗುತ್ತೆ, ಸಾಧನೆ ಸ್ಥಿರವಾಗುತ್ತೆ. ಇನ್ನು ಥೀಟಾ ವೇವ್ ಇದು ಧ್ಯಾನದ ಸ್ಥಿತಿ, ಡೀಪ್ ಮೆಡಿಟೇಷನ್ ಅಥವಾ ಟ್ರಾನ್ಸಿನ ಸ್ಥಿತಿ. ಮಂತ್ರದ ನಾದವನ್ನು ಮೆದುಳು ಬೇಗ ಗ್ರಹಿಸಿಕೊಳ್ಳುವ ಹಂತ. ಒಳಗೆ ಶಾಂತವಾದ ಸ್ಥಿತಿ ಇರುತ್ತೆ. ಈ ಸ್ಥಿತಿಯಲ್ಲಿದ್ದಾಗ ಮಂತ್ರ ಒಳಗೆ ಇಳಿಯುತ್ತೆ. ವಿಜುವಲೈಸೇಷನ್ ತುಂಬ ಪವರ್ಫುಲ್ ಆಗುತ್ತೆ. ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಸಾಧ್ಯ ಆಗುತ್ತೆ. ಸಮಯದ ಪ್ರಜ್ಞೆ ಕಡಿಮೆ ಆಗುತ್ತೆ. ಇನ್ನು ಡೆಲ್ಟಾ ವೇವ್ ಇದು ಗಾಢ ನಿದ್ರೆಯ ಸ್ಥಿತಿ, ಡೀಪ್ ಸ್ಲೀಪು, ಸಬ್ಕಾನ್ಷಿಯಸ್ ಅಥವಾ ಸುಪ್ತ ಪ್ರಜ್ಞೆಯ ರೆಸ್ಟು. ಇದು ಸಾಧನೆಗೆ ಬಳಸುವ ಸ್ಥಿತಿಯಲ್ಲ, ಆದರೆ ದೇಹ ಹೀಲಿಂಗ್ ಆಗುವ ಹಂತ. ಜಪದಲ್ಲಿ ಸಾಮಾನ್ಯವಾಗಿ 3 ವಿಧಗಳಿವೆ. 1 ವಾಚಿಕ, 2 ಉಪಾಂಶು, 3 ಮಾನಸಿಕ. ವಾಚಿಕ ಜಪದಲ್ಲಿ ಮಂತ್ರವನ್ನು ಬಾಯಿಂದ ಶಬ್ದ ಹೊರಗೆ ಕೇಳುವ ರೀತಿ ಜಪ ಮಾಡೋದು, ನಮಗೆ ಮತ್ತು ಇತರರಿಗೆ ಕೇಳುವ ಹಾಗೆ. ಇದರಿಂದ ಸ್ಪಷ್ಟ ಉಚ್ಚಾರಣೆ, ಶಬ್ದದ ವೈಬ್ರೇಷನ್ನು ಸ್ಟ್ರಾಂಗ್ ಆಗುತ್ತೆ. ಬಿಗಿನರ್ಸ್ಗಳಿಗೆ ಇದು ಬೆಸ್ಟು. ಮೆದುಳಿನ ವೇವ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದರಿಂದ ಆಗೋದು, ಈಗ ಇರುವ ಲೈಫಲ್ಲಿ ಏನಾದರೂ ಚೇಂಜಸ್ ಬರಬೇಕು ಅನ್ನುವ ಇಚ್ಛೆ ಇದ್ದರೆ ವಾಚಿಕ ಜಪ ಮಾಡ್ತಾ ಮೆದುಳಿನ ಮೇಲೆ ಪರಿಣಾಮ ಬೀರುವುದರಿಂದ ಮೊದಲಿಗೆ ವಿಚಾರಧಾರೆ ಚೇಂಜ್ ಆಗುತ್ತೆ. ಕ್ರಮೇಣ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಬಂದೇ ಬರುತ್ತೆ. ಏನಾದರೂ ಸಾಧನೆ ಮಾಡಬೇಕು ಅಂದಾಗ ವಾಚಿಕ ಜಪ ಸೂಕ್ತ. ಉಪಾಂಶು ಜಪ, ಇದರಲ್ಲಿ ತುಟಿ ಚಲಿಸುತ್ತೆ, ಆದರೆ ಶಬ್ದ ಹೊರಗಡೆ ಕೇಳಿಸೋದಿಲ್ಲ. ಪಿಸುಗುಟ್ಟುವುದು ಅಂತ ಹೇಳ್ತಾರಲ್ಲ, ವಿಸ್ಪರಿಂಗ್, ಆ ಥರ. ಇದರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಎನರ್ಜಿ ಹೊರಗೆ ವ್ಯರ್ಥವಾಗೋದಿಲ್ಲ. ಮಾನಸಿಕ ಜಪ ಇದು ಮನಸ್ಸಿನಲ್ಲಿ ಮಾತ್ರ ಜಪ ಮಾಡುವಂಥ ಹಂತ. ಶಬ್ದ ಇಲ್ಲ, ತುಟಿ ಚಲನೆ ಇಲ್ಲ, ಮಂತ್ರ ಒಳಗೆ ಮಾತ್ರ ಕೇಳಿಸ್ಬೇಕು. ಅತ್ಯಂತ ಸೂಕ್ಷ್ಮ ಎನರ್ಜಿ ಒಳಗೆ ಯಾವಾಗಲೂ ಮೆಡಿಟೇಷನ್ನ ಸ್ಥಿತಿ ಇರುತ್ತೆ.
ಆದರೆ ಇದು ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಮೈಂಡ್ ಸ್ಟೇಬಲ್ ಆದಮೇಲೆ ನಿಧಾನವಾಗಿ ಮಾನಸಿಕ ಜಪ ಮಾಡಿದರೆ ಒಳ್ಳೆಯದು. ಜಪ ಮಾಡುವಾಗ ಕ್ರಿಯೇಟ್ ಆಗುವ ಜಪದ ಎನರ್ಜಿ ಥರ್ಡ್ ಐ ಪಾಯಿಂಟ್ಗೆ ಇದರಿಂದನೂ ಥರ್ಡ್ ಐ ಆ್ಯಕ್ಟಿವ್ ಆಗುವ ಸಂಭವವೂ ಇದೆ. ಆದರೆ ಪ್ರಾಸೆಸ್ ನಿಧಾನ. ಆದರೆ ಸರಿಯಾದ ಕ್ರಮ: ಮೊದಲು ವಾಚಿಕ ಜಪ, ಆಮೇಲೆ ಉಪಾಂಶು, ನಂತರ ಮಾನಸಿಕ ಜಪ. ಇದು ನ್ಯಾಚುರಲ್ ಪ್ರಾಸೆಸ್ಸು. ಮಂತ್ರದ ಎನರ್ಜಿ ಒಳಗೆ ಹೇಗೆ ಕ್ರಿಯೇಟ್ ಆಗುತ್ತೆ? ಇದು ತುಂಬ ಮುಖ್ಯವಾದ ವಿಚಾರ. ಮಂತ್ರ ಅಂದರೆ ನಾದ ಮತ್ತು ಭಾವ ಮತ್ತು ಚಿತ್ತ ಏಕಾಗ್ರತೆ. ಮಂತ್ರ ಜಪಿಸಿದಾಗ ಹೊರಡುವ ತರಂಗಗಳಿಂದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕೆಲವರಿಗೆ ಮಂತ್ರ ಜಪಿಸುವುದರ ಹಿಂದೆ ಇರುವ ವೈಜ್ಞಾನಿಕ ಸತ್ಯ ಗೊತ್ತಿಲ್ಲದೆ ಮಂತ್ರದಿಂದ ಏನಾಗುತ್ತೆ ಅಂತ ಮಾತಾಡುವವರು ಇದ್ದಾರೆ. ಆದರೆ ಮಂತ್ರದಿಂದ ಆಗದಿರುವುದು ಯಾವುದೂ ಇಲ್ಲ. ಕೆಲವೊಂದು ಬೀಜ ಮಂತ್ರಗಳನ್ನು ಜಪಿಸಿದಾಗ ಅದರಿಂದ ಹೊರಬರುವ ನಾದ ನಮ್ಮ ಬ್ರೈನ್ನ ವೇವ್ ಮೇಲೆ ಕೆಲಸ ಮಾಡಿಯೇ ಮಾಡುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಆ ಮಂತ್ರಗಳನ್ನೆಲ್ಲ ಕೊಟ್ಟ ಋಷಿಮುನಿಗಳಿಗೆ, ದೇವಾನುದೇವತೆಗಳಿಗೆ ಎಷ್ಟು ಋಣಿಯಾಗಿದ್ರೂ ಸಾಲದು ನಾವು. ಸಾಧನೆಯ ಮೊದಲ ಹಂತದಲ್ಲಿ ವಾಚಿಕ ಜಪ ಅಗತ್ಯ. ಬಿಗಿನರ್ಸ್ ಹಂತ. ಈ ಹಂತದಲ್ಲಿ ಮನಸ್ಸು ಅಲ್ಲಿ ಇಲ್ಲಿ ಓಡುತ್ತೆ. ಇದರಿಂದ ಏಕಾಗ್ರತೆ ಕಡಿಮೆ ಆಗುತ್ತೆ. ವಾಚಿಕ ಜಪ ಮಾಡೋದ್ರಿಂದ ಮನಸ್ಸು, ಕಿವಿ, ನಾಲಿಗೆ, ಕೈಯಲ್ಲಿ ಜಪಮಾಲೆ ಎಲ್ಲ ಎಂಗೇಜ್ ಆಗಿರೋದ್ರಿಂದ ಹಾಗೆ ಇಲ್ಲಿ ಸಾಧನೆ ಮಾಡಲು ಈಸಿ ಆಗುತ್ತೆ. ಮಂತ್ರ ಶಬ್ದಕ್ಕೆ 3 ಶಕ್ತಿ ಇದೆ: ಉಚ್ಚಾರಣೆ ಶಕ್ತಿ, ಸ್ಪಂದನ ಶಕ್ತಿ, ಚೈತನ್ಯ ಶಕ್ತಿ. ಉಚ್ಚಾರಣೆ ಕರೆಕ್ಟ್ ಆಗಿದ್ದರೆ ವೈಬ್ರೇಷನ್ ಆ್ಯಕ್ಟಿವೇಟ್ ಆಗುತ್ತೆ. ಬಹಳ ಜನ ಮಾನಸಿಕ ಜಪ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಯಾವಾಗ ಶ್ರೇಷ್ಠ? ಮನಸ್ಸು ಸ್ಟೇಬಲ್ ಆಗಿದ್ದಾಗ, ಏಕಾಗ್ರತೆ ಸರಿ ಇದ್ದಾಗ. ಒಂದು ಹಂತದ ಸಾಧನೆಯನ್ನು ಸಾಧಕ ಮುಗಿಸಿದ ನಂತರ ಮಾನಸಿಕ ಜಪ ಒಳ್ಳೆಯದು. ಮಾನಸಿಕ ಜಪ ಯಾಕೆ ಶಕ್ತಿಶಾಲಿ ಅಂದರೆ, ನಮ್ಮ ಮನಸ್ಸು ಶಬ್ದಕ್ಕಿಂತಲೂ ಸೂಕ್ಷ್ಮ. ಶಬ್ದ ಹೊರ ಹೋದರೆ ವೈಬ್ರೇಷನ್ ಹೊರಗೆ ಹರಡುತ್ತೆ. ಆದರೆ ಮಾನಸಿಕ ಜಪ ಮಾಡಿದಾಗ ವೈಬ್ರೇಷನ್ ಒಳಗೆ ಸುತ್ತುವರಿಯುತ್ತೆ. ಚಿತ್ತದಲ್ಲಿ ನೇರವಾಗಿ ಮಂತ್ರ ಅಚ್ಚು ಒತ್ತುತ್ತೆ. ಪ್ರಾಣಶಕ್ತಿ ಸಿಂಕ್ ಆಗುತ್ತೆ. ಇದರಿಂದ ಪರಿಣಾಮ ಗಾಢವಾಗುತ್ತೆ. ಮಾನಸಿಕ ಜಪ ಬೆಸ್ಟ್, ಆದರೆ ಈಸಿ ಅಲ್ಲ. ಮನಸ್ಸು ಅಲೆದಾಡುವ ಕಾರಣ ನಿದ್ದೆ ಬರುವ ಫೀಲ್ ಆಗ್ಬೋದು. ಯೋಚನೆಗಳು ಬಂದಾಗ ಮಂತ್ರಗಳ ಜೊತೆ ಮಿಕ್ಸ್ ಆಗ್ಬೋದು. ಆದ್ದರಿಂದ ವಾಚಿಕ ಜಪ ನಂತರ ಮಾನಸಿಕ ಜಪ ಒಳ್ಳೆಯದು. ಮಂತ್ರದ ಶಬ್ದ ಹೊರಗೆ ಕೇಳಿಸೋಕೆ ಅಲ್ಲ, ಒಳಗಿನ ಚೇತನವನ್ನು ಎಬ್ಬಿಸಲು ಅಂತ ಹೇಳ್ತಾ, ಮಂತ್ರ ನಿರಂತರವಾಗಿ ಜಪಿಸಿ ಸಾಧನೆ ಮುಂದುವರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.